ಕೆಲಸ ಕೊಡಿಸ್ರಿ ಅಂತ ಕೇಳಿದ. ಏನಾದ್ರೂ ಕೆಲಸ ಮಾಡ್ಬೇಕಲ್ಲ, ಏನು ಮಾಡಬೇಕು? ಬೆಂಗಳೂರಿಗೆ ಹೋದ್ರೆ ಕುಂತು ಉಣ್ಣಾಕ ಆಗಂಗಿಲ್ಲ, ಕೆಲಸ ಮಾಡಲೇಬೇಕು. ಪೀನ್ಯಾದೊಳಗ ಒಂದು ಸಣ್ಣ ಕಂಪನಿ, ಆ ಬಾಟ್ಲಿಗಳಿರ್ತಾವಲ್ಲ, ಬಾಟ್ಲಿಗಳ ಮೇಲೆ ಬೂಚನ್ನ ಹಾಕುವಂತ ಕಂಪನಿಯೊಳಗ ಕೇವಲ 2,500 ಪಗಾರಕ್ಕೆ ಒಂದು ತಿಂಗಳಿಗೆ ದುಡಿಯುವಂತ ಕಾಯಕವನ್ನು ಶುರು ಮಾಡಿದ್ರು. ಅವರ ಮಾವನು ಕೂಡ ಅನ್ಕೊಂಡ, ನನ್ನ ಹಳ್ಯಾ ಬಂದಿದ್ದಕ್ಕೆ ಕೆಲಸ ಸಿಕ್ತು, ಪಗಾರ ಏಟರೇ ಇರಲಿ ಅಂತ ಅನ್ಕೊಂಡ. ಆದ್ರೆ ಗೊತ್ತಿರಲಿ, ಕೇವಲ 3 ತಿಂಗಳು ಆ ಕಂಪನಿಯಲ್ಲಿ ಇವ್ರನ್ನ ಇಟ್ಕೋತಾರ. ನಿಂದು ಜನರ ಜೊತೆಗೆ ರೆಸ್ಪಾನ್ಸ್ ಸರಿ ಇಲ್ಲಪ್ಪ, ನಮ್ಮ ಕಂಪನಿ ಬಿಟ್ಟು ಹೋಗು ಅಂತ. ಅಳತಾ ಹುಡುಗ ಹೊರಗೆ ಬರ್ತಾನ. ಗೊತ್ತಿರಲಿ, ಅಳತಾ ಬಂದಿರೋ ಹುಡುಗನಿಗೆ ಅವರ ಮಾವನು ಹೇಳ್ತಾನ, ನಿನಗೆ ಕೆಲಸ ಇಲ್ಲಪ್ಪ, ನೀ ಎಲ್ಲಿ ಹೋದಲ್ಲಿ ಹೆಸರನ್ನ ಕೆಡಿಸ್ಕೊಂಡು ಬರಾಕತ್ತಿ ಅಂದಮೇಲೆ ನಿನಗೆ ಯಾರೂ ಕೆಲಸ ಕೊಡಂಗಿಲ್ಲ. ಊರಿಗೆ ಹೋಗು, ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಬದುಕು ಮಾಡ್ಬೋದು ಹೋಗು. ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಗಾಂಧಿನಗರದ ಬಸ್ ಸ್ಟ್ಯಾಂಡ್ನಾಗ ಬಂದು ಕುಂತಿರೋ ಹುಡುಗ ಪೇಪರ್ನ ನೋಡ್ತಾ ಅಳ್ತಾ ಇದ್ದ. ಆ ಪೇಪರ್ನೊಳಗಂದು ಎರಡು ನೋಡ್ತಾನೆ. ಒಂದು ಪ್ರಕಟಣೆ ನೋಡ್ತಾನ, ಕೆಲಸ ಖಾಲಿ ಇದೆ, ಊಟ ವಸತಿ ಫ್ರೀ ಅನ್ನುವಂಥ ಪ್ರಕಟಣೆಯನ್ನು ನೋಡಿದ ಹುಡುಗ ತುಂಬಾ ಖುಷಿ ಆಗ್ತಾನೆ. ನನ್ನ ಮಾವನ ಮೇಲೇನು ನಾನು ಆಸರಾಗೋದು ಬೇಡ, ನನ್ನ ಜೀವನದೊಳಗೆ ಏನಾದರೂ ಮಾಡಕ್ಕೆ ಬಂದೆ, ನನ್ನ ಮೇಲೆ ಹಳ್ಳಿ ಊರಿಗೆ ಹೋಗೋದ ಬೇಡ ಅಂತ ವಿಚಾರ ಮಾಡಿ ಕೆಲಸಕ್ಕೆ ಹೋಗ್ತಾನ. ಜೋಸೆಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಾಗ, ಜಾನ್ ಮತ್ತು ಜೋಸೆಫ್ ಅನ್ನುವಂಥ ವ್ಯಕ್ತಿ ಸಿಕ್ಕಾಗ ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದ್ರೊಳಗೆ ಅಲ್ಲಿ ಕೈ ಚೆಲ್ಲಿ ಕುಂದಿರ್ತಾನ. ಅಲ್ಲಿ ಕೂಡ ಕೆಲಸ ಸಕ್ಸಸ್ ಆಗಂಗಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡೋದ್ರೊಳಗನ ವಿಶಾಖಪಟ್ಟಣದಿಂದ ಏನಾದರೂ ಮಾಡ್ಬೇಕಂತ ಬಂದಿರುವಂತ ಒಂದು ಹುಡುಗ ಇವರಿಗೆ ಸ್ನೇಹಿತನಾಗಿ ಸಿಗುತ್ತಾನೆ. ಆತನೇ ಸತೀಶ. ಆ ಸತೀಶ ಸಿಗುತ್ತಾನೆ, ವಿಶಾಖಪಟ್ಟಣದಿಂದ ಬಂದಿರುವಂತ ಹುಡುಗ. ನಾವಿಬ್ರು ಜೀವನದೊಳಗೆ ಏನಾದರೂ ಮಾಡೋಣ, ದುಡ್ಡು ಮಾಡೋದು ಬೇಡ, ನಂಬಿಕೆಯನ್ನು ಉಳಿಸ್ಕೋಣ. ಇಂಥ ಒಂದು ಬೆಂಗಳೂರು ನಗರದೊಳಗೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳಷ್ಟು ಕಷ್ಟದ. ನಾವೇನಾದ್ರೂ ಮಾಡಿ ನಂಬಿಕೆ ಉಳಿಸೋ ಕೆಲಸ ಮಾಡೋಣ ಅಂದಾಗ ಇವರು ವಾಸವಾಗಿರುವಂತ ಏರಿಯಾದೊಳಗಿನ 8 ಫ್ಲೋರಿನ ಬಿಲ್ಡಿಂಗು ಒಬ್ಬ ಮುದುಕನ ಆಸ್ತಿಯಾಗಿತ್ತು. ಆ ಮುದುಕ ಬಹಳಷ್ಟು ದಿವಸಗಳಿಂದ ಅದನ್ನು ಮಾರಬೇಕಂತ ಕುಂತಿದ್ದ. ಈ ಹುಡುಗರ ನಂಬಿಕೆ, ವಿಶ್ವಾಸ, ಇವರ ತುಡಿತ, ಕ್ರಿಯಾಶೀಲತೆ ನೋಡಿರುವ ಆ ಮುದುಕ, ಯಪ್ಪ ನೀವಿಬ್ರು ಬಹಳ ಚಲೋ ಅದೀರಿ ಸತೀಶ, ದಯಾನಂದ, ನೀವು ಈ ಬಿಲ್ಡಿಂಗ್ ಮಾರಿ ಒಂದಿಷ್ಟು ದುಡ್ಡು ನನಗೂ ಕೊಡ್ರಿ, ಉಳಿದ ದುಡ್ಡು ನೀವು ಇಟ್ಕೋರಿ ಅಂತ ಆ ಮುದುಕ ಹೇಳಿದಾಗ ದಯಾನಂದ ಖುಷಿ ಪಡ್ತಾನ. ಭಗವಂತ ಎಲ್ಲೋ ಕಣ್ಣು ತರದ ಅಂತಾನ. 25 ದಿವಸದೊಳಗೆ ಸತೀಶ, ದಯಾನಂದ ಇಬ್ರು